ಶುಭೋದಯ ಸ್ನೇಹಿತರೆ. ಸಂಡೇ ಮಾರ್ನಿಂಗ್ ತೋಟದ ಹತ್ರ ಬಂದಿದ್ದೆ. ಹಾಗೆ ಒಂದು ವಿಸಿಟ್ ಹಾಕಿ ಮೈಕ್ ಹಾಕ್ಬಿಟ್ಟು, ಯಾಕೆಂದರೆ ಅಳುಮ ಬರುತ್ತೆ ತಿಂದ್ಬಿಡುತ್ತೆ ಅಂತ. ನಮ್ಮದು ಬೆಟ್ಟರಿಗೆ ಅಲ್ವಾ ಜಮೀನು. ನೋಡಿ ಮಂಜು ತೋರಿಸ್ತೀನಿ ನಿಮಗೆ. ಬೆಳಿಗ್ಗೆ ನೋಡಿ ಪ್ರಕೃತಿ ಸೌಂದರ್ಯ ಎಷ್ಟು ಸುಂದರವಾಗಿದೆ ಅಂತ. ಎಷ್ಟು ಅದ್ಭುತವಾಗಿದೆ. ಇವಾಗ 6 ಗಂಟೆ 5 ನಿಮಿಷ. ನೈಟು ನಮ್ಮ ಜಮೀನಲ್ಲಿ ಚಿರತೆ ಬಂದೈತೆ. ಇಲ್ಲಿಂದ ಬಂದೈತೆ ನೋಡಿ, ತೋರಿಸ್ತೀನಿ. ಇಲ್ಲಿ ನೋಡಿ ಎಷ್ಟು ಅಗಲ ಬಿದ್ದೈತೆ ಇದ್ದೆ. ಇಲ್ಲಿ ಬಂದು ಎಷ್ಟು ಅಗಲ ಐತೆ ಅಂದರೆ ಹೆಜ್ಜೆ ಇದು. ಇಲ್ಲಿ ನೋಡಿ, ಇದು ಸಕ್ಕತ್ತಾಗಿ ಕಾಣಿಸ್ತದೆ. ಇಲ್ಲಿ ನೋಡಿ ಬಂದು ರಾತ್ರಿ ಬಂದಿರೋದು. ಇದು ಎಷ್ಟು ಅಗಲ ಐತೆ ಅಂದರೆ ಒಂದು ನನ್ನ ಅಂಗೈ ಎಷ್ಟು ಅಗಲ ಐತೆ. ಇದು ಎಷ್ಟು ಅಗಲ. ಇಲ್ಲಿ ನೋಡಿ ಎಷ್ಟು ಅಗಲ ಹೆಜ್ಜೆ ಕಾಣಿಸುತ್ತೆ ಅಂತ. ಇಲ್ಲಿಂದ ಇಲ್ಲಿ ಇಳಿದೈತೆ, ಬಂದಿರೋದು. ಇಲ್ಲಿ ಬಂದು ಇಲ್ಲೆಲ್ಲ ಹಿಡ್ದು ನೋಡಿ ಈ ಕಡೆ ಹೆಜ್ಜೆ. ಇಲ್ಲೊಂದು ಹೆಣ್ಲು ಇದು ಮಾಡೈತೆ. ಮತ್ತು ಇಲ್ಲೊಂದು ಹೆಜ್ಜೆ, ಮತ್ತು ಇಲ್ಲೊಂದು ಹೆಜ್ಜೆ ನೋಡಿ. ದೆನ್ ಮತ್ತೆ ಹಿಂಗೆ ಟರ್ನ್ ಆಗೈತೆ. ಇಲ್ಲೊಂದು ಹೆಜ್ಜೆ, ಇಲ್ಲೊಂದು ಹೆಜ್ಜೆ, ಇಲ್ಲೊಂದು ಹೆಜ್ಜೆ. ಇದು ನೋಡಿ ಇಲ್ಲೊಂದು ಹೆಜ್ಜೆ, ಇಲ್ಲಿಂದ ಇಲ್ಲಿ, ಮತ್ತು ಇಲ್ಲಿ, ಮತ್ತು ಇಲ್ಲಿ ಮಡಗಿ. ದೆನ್ ಅದಾದಮೇಲೆ ನೋಡಿ ಇದು ಚೆನ್ನಾಗಿ ಕಾಣಿಸ್ತದೆ ಹೆಜ್ಜೆ. ಹಿಂಗೆ ಇಲ್ಲಿ ಇದು ಮಡಗಾದ್ಮೇಲೆ ಇಲ್ಲೋಗಿ ಹಿಂಗೆ ಟರ್ನ್ ಆಗೈತೆ. ಮತ್ತೆ ಹಿಂಗೆ ಟರ್ನ್ ಆಗಿ ಹಿಂಗೆ ಮೇಲ್ಗಡೆಗೆ ಹೋಗೈತೆ. ಇಷ್ಟಿಷ್ಟು ಅಗಲ ಐತೆ ಒಂದು ಹೆಜ್ಜೆ. ನಿಮ್ಮ ಕ್ಯಾಮ್ರಾದಲ್ಲಿ ಮೊಬೈಲ್ ತೋರಿಸ್ತಾ ಇರೋದು ಎಷ್ಟು ಚಿಕ್ಕದಾಗಿ ಕಾಣಿಸ್ತೈತೆ ಏನೋ ಗೊತ್ತಿಲ್ಲ. ಜಮೀನಿಂದ ಬಂದು ರೆಡಿಯಾಗಿ ನಾನು ಮತ್ತು ನಮ್ಮ ಮನೆಯವರು ಮತ್ತು ನಮ್ಮ ಪಾಪು 3 ಜನನು ನಮ್ಮ ಮಾವರು ಊಟಕ್ಕೆ ಕರೆದಿದ್ರು. ನಮ್ಮ ತಾಯಿಯವರ ಅಣ್ಣ ಅವ್ರ ಮನೆಗೆ ಹೋಗ್ತಾಯಿದ್ವಿ. ನಾನು ಒಂದೂವರೆ ವರ್ಷ ಆಗಿತ್ತು ಅವ್ರ ಮನೆಗೆ ಹೋಗಿರಲಿಲ್ಲ. ಹಾಗಾಗಿ ನಮ್ಮ ಪಯಣ ಅವ್ರ ಮನೆ ಕಡೆ ಸಾಗ್ತಾ ಇದೆ. ಸ್ನೇಹಿತರೆ, ಶುಭೋದಯ ಅಲ್ಲ, ಶುಭ ಮಧ್ಯಾಹ್ನ. ಇಲ್ಲೇ ನಮ್ಮ ಮಾವರ ಊರಿಗೆ ಬಂದಿದ್ವಿ. ಹಾಗೆ ಒಂದು ರೌಂಡು ನಮ್ಮ ಬ್ರದರ್ದು ಜಮೀನಿತ್ತು, ಅದನ್ನು ವಿಸಿಟ್ ಮಾಡೋಣ ಅಂತ ಬಂದಿದ್ದೆ. ಹಾಗೆ ನಿಮಗೆ ವ್ಯೂ ತೋರಿಸ್ತೀನಿ. ವ್ಯೂ ನೋಡಿ. ಯಾವ ಬೆಟ್ಟ ಬ್ರೋ ಅದು? ಮುತ್ತತ್ತಿದ್ನ ಬಸವನ ಬೆಟ್ಟದನ್ನ. ಇಲ್ಲಿಂದ ಮುಂದೆ ಅದೇ ಬೆಟ್ಟ ಕಂಟಿನ್ಯೂ ಮುತ್ತತ್ತಿಗೆ ಅಲ್ವಾ ಕೊಂಡೋಗೋದು. ನೋಡಿ ಸ್ನೇಹಿತರೆ, ಹಿಂಗಿದೆ ವ್ಯೂ ಸುತ್ತ ಎಲ್ಲ ಗ್ರೀನ್. ಮಾರ್ನಿಂಗ್ ಟೈಮಲ್ಲಿ ಬಂದರೆ ಒಳ್ಳೆ ವ್ಯೂ ನೋಡ್ಬೋದು ಬ್ರೋ. ಇಲ್ಲಿ ಸನ್ ಏನಾರ ಅಲ್ಲಿ ಬಂದರೆ ಮಾರ್ನಿಂಗು ಒಳ್ಳೆ ಬೆಳಗ್ಗೆ ಸಕ್ಕದಾಗಿರುತ್ತೆ. 5 ಗಂಟೆ 6 ಗಂಟೆ. ಇದು ಬಂದು ನಿಯರ್ ಅಂದರೆ ಫಾರೆಸ್ಟಿಂದ ಒಂದು 700-800 ಮೀಟರ್ಸ್ ಈ ಕಡೆ ಇದೆ. ಆ ಕಡೆ ಎಲ್ಲ ರಿಸರ್ವ್ ಫಾರೆಸ್ಟ್ ಇದೆ. ಆ ಕಡೆ ಮಾತ್ರ ಮಸ್ತಾಗಿದೆ. ಅಲ್ಲೊಂದು ಇಲ್ಲೊಂದು ಮನೆಗಳಿದೆ. ಅಂದರೆ ಇಲ್ಲಿ ಸುಮಾರು ಜನ ಹೊರಗಡೆಯಿಂದ ಬಂದು ಜಮೀನು ತೊಗೊಂಡಿದ್ದಾರೆ, ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇವರು ತೊಗೊಂಡಿದ್ದಾರೆ. ಈಗ ಚೆನ್ನಾಗಿದೆ ಮಾತ್ರ, ಗ್ರೀನರಿ. ಭತ್ತ ಎಲ್ಲ ಹಾಕಿದ್ದಾರೆ ಎದುರುಗಡೆ. ವ್ಯವಸಾಯ ಚೆನ್ನಾಗಿ ಮಾಡ್ತಾಯಿದ್ದಾರೆ ಈ ಕಡೆ ಎಲ್ಲ. ಜಾಗ ಇದು ಬಂದು ಇದೊಂದು ಪಾತ ಐತೆ ಇಲ್ಲಿ. ಈಗ ಕಂಟಿನ್ಯೂ ಆಗಿ ಇದು ರೋಡು, ಮತ್ತು ಇದರಿಂದ ಫುಲ್ಲು ಅಲ್ಲಿವರೆಗೂ ಚೆನ್ನಾಗಿದೆ. ಈ ಕಡೆ ನೋಡಿ ಭತ್ತ. ನಮ್ಮ ಬ್ರದರು, ಬಿಗ್ ಬ್ರದರ್ ಶಶಿಕಿರಣ್ ಅಂತ. ಚೆನ್ನಾಗೈತೆ ಬ್ರೋ. ಫ್ಯೂಚರಲ್ಲಿ ಒಳ್ಳೆ ಬೆಂಗಳೂರಲ್ಲಿ ಏನು ಬ್ರೋ
ಚಂದಾಗಿ ಮುಂದೆ ನಮ್ಮ ಕೈಲಿ ದುಡಿಯೋಕ್ಕಾಗಲ್ಲ ಅನ್ನೋ ಏಜಲ್ಲಿ ಇಲ್ಲಿ ಬಂದು ಸೆಟ್ಲಾಗಿ ಲೈಫಲ್ಲಿ ಪೀಸಾಗಿ ಎಂಜಾಯ್ ಮಾಡ್ಬೋದು. ನೋಡಿ ಅಲ್ಲೆಲ್ಲ ಊರಲ್ಲೆಲ್ಲ ಬಿಸಿ ಸೆಕೆ ಹೊಡಿತೈತು, ಬಟ್ ಇಲ್ಲಿ ಬಂದರೆ ನ್ಯಾಚುರಲ್ ಆಗಿ ಗಾಳಿ, ಒಳ್ಳೆ ತಂಪಾದ ಗಾಳಿ ಬೀಸೈತೆ. ಎತ್ತಾಗಿ ನೋಡಿದ್ರು ಒಂದೇ ಸಮತಟ್ಟವಾಗಿ ಐತೆ ಪೀಸಾಗಿ. ಒಂದೇ ಲೈನ್ ಏಕ ನೋಡಿ ಹೆಂಗೈತೆ. ಇಲ್ಲಿಂದನೇ ಅಲ್ವೊಬ್ರು ಎಲ್ಲ ಬೆಂಗಳೂರಿಗೆ ವಾಟ್ರು ಇದಾಗೋದು. ಅಲ್ಲೇ ನೆಟ್ಕಲ್ಲಿಂದ ಡೈರೆಕ್ಟು ಒಂದೇ ರೋಡಲ್ಲ, ಇದು ಬ್ಲಫಿಂದ ಬರೋದು. ಬ್ಲಫಿಂದ ಬಂದು ಒಂದೇ ರೋಡ್. ಇಲ್ಲಿಂದನೇ ಎಲ್ಲ ಬೆಂಗಳೂರಿಗೆ ವಾಟರ್ ಸಪ್ಲೈ ಆಗೋದು. ಗೈಸ್ ನೋಡ್ಕೊಳ್ಳಿ, ನೋಡಿ ಬ್ರೋ, ಎಲ್ಲ ಬೆಂಗಳೂರಿಂದ ಅಲ್ಲಿಲ್ಲ ಬಂದು ಎಲ್ಲ ಜಮೀನು ತಗೊಂಡು ಇಲ್ಲಿ ಆರಾಮಾಗಿ ಫಾರ್ಮ್ ಹೌಸ್ ಮಾಡ್ಕೊಂಡು ಲೈಫ್ ಲೀಡ್ ಮಾಡ್ತಾವ್ರೆ. ನಾವು ಫ್ಯೂಚರಲ್ಲಿ ಹಿಂಗೆ ಇರಬೇಕು. ಅಂದರೆ ನಾವು ಲ್ಯಾಂಡ್ ತಗೊಳಕ್ಕೆಲ್ಲ ಆಗಲ್ಲ, ಇರೋ ಲ್ಯಾಂಡಲ್ಲಿ ಮನೆ ಕಟ್ಕೊಂಡು ಇರಬೇಕು. ಏನು ಬ್ರೋ? ಆದರೆ ಇಲ್ಲಿರೋರಿಗೆ ಅಂದರೆ ಯಾವುದೇ ತಂಟೆ ತಕರಾರಿಲ್ಲ, ನೆಮ್ಮದಿ ಜೀವನ ಎಲ್ಲ ಇಲ್ಲೇ ಸಿಗಬೇಕು. ಹಂಗೆ ಮಾಡಿಕೊಂಡು ಜೀವನ ಮಾಡಬೇಕು. ಈ ಥರ ಒಂದು ಚಿಕ್ಕದಾಗ ಒಂದು ತೋಟದಲ್ಲಿ ಮನೆ ಮಾಡಿಕೊಂಡು ಪ್ರತಿಯೊಂದು ಸಾಮಾನು, ತರಕಾರಿ ಹಾಕ್ಬೋದು, ಇನ್ನೇನು ನಾವು ಸೊಪ್ಪು ಕಾಳಿ ಕಡ್ಡಿ ಎಲ್ಲ, ಇನ್ನೇನು ಎಣ್ಣೆ ಪಣ್ಣೆ ಎಲ್ಲ ತರಬೇಕಾಯ್ತು ಅಷ್ಟೇ. ಆಚೆ ಇನ್ನು ಮಿಕ್ಕುದೆಲ್ಲ ಇಲ್ಲೇ ಲೈಫನ್ನ ಹಿಂಗೆ ಲೀಡ್ ಮಾಡಬೇಕು ಅಂತ ಆಸೆ ನನಗೆ. ಸ್ನೇಹಿತರೆ, ಇಲ್ಲೊಂದು ವಾಟರ್ ಫಾಲ್ಸ್ ಇದೆ ನೋಡಿ, ಎಷ್ಟು ಅದ್ಭುತವಾಗಿದೆ. ಅಂದರೆ ಮಳೆ ಆಗಿರೋದಕ್ಕೆ ಇದು ಹರಿತಾ ಇರೋದು, ಬೇರೆ ಕಡೆ ಎಲ್ಲೂ ಬರೋಲ್ಲ. ಫಸ್ಟ್ ಹೆಂಗಿತ್ತು ಗೊತ್ತಾ ಬ್ರೋ? ಇಲ್ಲಿ ಹಿಂಗಿತ್ತು ರೋಡು, ನೋಡಿದ್ರಲ್ಲ ನೋಡಿ, ಮಸ್ತಾಗೈತೆ ಬ್ರೋ. ಇಲ್ಲಿ ಆರಾಮಾಗಿ ಬಂದರೆ ಆರಾಮಾಗಿ ಅಲ್ಲಿ ಕುತ್ಕೊಂಡು ಈಜು ಹೊಡಿಬೋದು. ನೋಡಿ ಎಷ್ಟು ಅದ್ಭುತವಾಗೈತೆ. ಇದು ಸೇಮ್ ಅಲ್ಲಿಗೆ ಹೋಗ್ಸಿರುತ್ತೆ ಬ್ರೋ. ಫಸ್ಟ್ ಹಿಂಗಿತ್ತು ಡೌನು, ರೋಡು ಹಾಕಿರ್ಲಿಲ್ಲ, ಹಿಂಗೆ ಬಂದು ಹಿಂಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ರಿಸರ್ವ್ ಫಾರೆಸ್ಟು ಒಂದು ಪ್ಲೇಸ್ ಇದೆ, ಅದ್ಭುತವಾಗಿದೆ ಆ ಪ್ಲೇಸು. ಹೋಗ್ತಾ ಇದ್ದೀನಿ, ತೋರಿಸ್ತೀನಿ ಹೆಂಗಿದೆ ಅಂತ. ಬಟ್ ನೇಚರ್ ಮಾತ್ರ ಒಳ್ಳೆ, ಮಳೆ ಆಗಿರೋದಕ್ಕೆ ಒಳ್ಳೆ ಬ್ಯೂಟಿ ಬ್ರೋ. ಇಲ್ಲಿ ನೋಡಿ ಬ್ರೋ, ಆನೆಲೆದ್ದಿ ಮೀಟ್ರ್ ಆಫ್ ಅಂತ, ಮೀಟರ್ ಅಂತೂ ಆಫ್ ಆಯ್ತಾಯ್ತಪ್ಪ. ಸುಮ್ಮನಿರ್ಗುರು ಯಾಕೆ ಹಿಂಗೆ ಎದುರಿಸಿ. ಈ ಜಾಗಕ್ಕೆಲ್ಲ ಒಬ್ಬರು ಇಬ್ಬರು ಎಲ್ಲ ಹೋಗೋಕ್ಕಾಗಲ್ಲ, ಜೊತೆಯಲ್ಲಿ ಸ್ನೇಹಿತರಿದ್ದರೆ ಒಂದು ಧೈರ್ಯ ಮಾಡಿ ಹೋಗ್ಬೋದು. ಅದೇ ಥರ ನಾವು 3 ಜನನೂ ಹೋಗಿದ್ವಿ. ಬಟ್ ಹೋಗ್ಬೇಕಾದ್ರೆ ಎಂಟ್ರೆನ್ಸಲ್ಲೇ ಆನೆ ಲದ್ದಿ ಬೇರೆ ಸಿಗ್ತಾ, ಅದು ಬೇರೆ ನೆನ್ನೆ ಮೊನ್ನೆ ಬಂದು ಹೋಗಿರೋ ಥರ ಇತ್ತು. ತುಂಬ ಭಯ ಆಗ್ತಾಯಿತ್ತು. ಒಟ್ಟಿನಲ್ಲಿ ಹೋಗೋದಾರಿಲ್ಲ, ಆ ಕಡೆ ಈ ಕಡೆ ಯಾರೋ ಒಬ್ಬರು ಇಬ್ಬರು ಸಿಕ್ಕಿದ್ರೂ ಆಗಿರೋದು, ಒಬ್ಬರು ಸಿಕ್ಕಿಲ್ಲ. ಹೋಗ್ತಾನೆ ಇದ್ದೀವಿ. ಬಟ್ ಮುಂದೆ ನಮ್ಮ ಬ್ರದರ್ ಅಂತಾರೆ ಒಂದು ಊರಿದೆ, ಅಂತೂ ಇಂತೂ ಸ್ವಲ್ಪ ಮುಂದೆ ಹೋದ ತಕ್ಷಣ ಆ ಊರು ಕಾಣಿಸ್ತು. ಆವಾಗ ಒಂದು ಸ್ವಲ್ಪ ಧೈರ್ಯ ಬಂತು. ಬಟ್ ಅದಾದಮೇಲೆ ಆ ಊರಿಂದ ಆಚೆಗೂ ಕಾಡಲ್ಲಿ ಹೋಗ್ಬೇಕಲ್ಲ, ಅದು ತುಂಬ ಭಯವಾಗಿತ್ತು ಮಾತ್ರ. ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್, ಸಿಂಸಾಪುರ ಅಲ್ಲ ಬ್ರೋ ಇದು? ಫಸ್ಟ್ ಇಲ್ಲಿ ನೋಡು ಬ್ರೋ, ಓಲ್ಡ್ ಸ್ಕೂಲ್ ಬ್ರೋ, ಸಿಂಸಾಪುರ ಓಲ್ಡ್ ಸ್ಕೂಲ್ ನೋಡಿ. ಇನ್ನೂ ಎಜುಕೇಷನ್ ಇದೆ ಅಲ್ಲ? ಹಾಂ, ಇವತ್ತು ಓಪನ್ ಇದೆ ಅದು ದೇವಸ್ಥಾನ. ನಿಮ್ಮ ತೋರ್ಸೋಕ್ಕೋಸ್ಕರ ಒಳಗಡೆ ಬಂದಿದ್ವಿ. ಅಲ್ಲಿ ಆಫೀಸಲ್ಲಿ ಕೇಳಿದ್ವಿ, ಸರ್ ಇವತ್ತು ಓಪನ್ ಇದೆ, ಹೋಗ್ಬೋದು, ತೋರಿಸಿ ಅಂದಿದ್ದಾರೆ. ಹೋಗ್ತಾ ಇದ್ದೀವಿ, ತೋರಿಸ್ತೀನಿ. ಅವ್ನು ಯಾರೋ ಗೊತ್ತಲ್ಲ ಹಿಂಗೆ ಅಂದ್ರೆ ಬರ್ತಲ್ವ ಬ್ರೋ. ಆದರೂ ಇಲ್ಲಿವರೆಗೂ ಬಂದದ್ವಲ್ಲ, ಇಲ್ಲಿ ನೋಡಿ ಸರ್ಕಾರದಿಂದ ಎಲ್ಲ ಕಟ್ಸ್ಕೊಟ್ಬಿಟ್ಟು ಆ ಕಡೆ ತೋರಿಸಿ ಬ್ರೋ, ಎಲ್ಲ ಖಾಲಿ ಬಿದ್ದಾವೆ. ಕೆಲವ್ರಿಗೆ ಮನೆಯೇ ಇಲ್ಲ ಬ್ರೋ. ಹಾಂ, ನೋಡಿ ಸರ್ಕಾರದಿಂದ ಕಟ್ಸ್ಕೊಟ್ಟಿರೋ ಮನೆ ಹೆಂಗೆ ಬಿದ್ದೈತೆ. ಯಾರ್ಯಾರು ಆಫ್ ರೋಡ್ ಹೊಡಿತೀರಾ ಬಂದ್ಬಿಡಿ ಇಲ್ಲಿ. ಎಲ್ಲ ಆಫ್ ರೋಡು ಅದು ನೋಡಿ, ಅದು ಜಲವಿತ್ತು. ಅಂದರೆ ಕೋಲಾರದ ಗೋಲ್ಡ್ ಮೈನ್ಗೆ ವಿದ್ಯುತ್ ಸಪೋರ್ಟ್ ಬೇಕಲ್ಲ, ಹಾಗಾಗಿ ಇದನ್ನ ಅದೇ ಏಷ್ಯಾದ ಮೊಟ್ಟ ಮೊದಲ ಪವರ್ ಸ್ಟೇಷನ್ನು ಇಲ್ಲೇ ಮಾಡಿದ್ದು. ದೆನ್ ಅವರು ಅದೇ ಆನ್ ದ ವೇ ಬೆಂಗಳೂರು ಇತ್ತು, ಹಾಗಾಗಿ ಬೆಂಗಳೂರಿಗೆ ಫಸ್ಟು ಸ್ಟ್ರೀಟ್ ಲೈಟು ವಿದ್ಯುತ್ ದೀಪಗಳನ್ನ ಇಲ್ಲಿಂದನೇ ತಾನೇ ಎಲ್ಲ ತೋರಿಸಿತ್ತು. ಅದು ಇದು ಆಪೋಸಿಟ್, ಇದ್ರ ಆಪೋಸಿಟ್ ತಾನೆ. ಹಾಂ,
ಸಿಮ್ಸಾ ಪವರ್ ಪ್ಲಾಂಟ್ ಬೇರೆ, ಶಿವನ ಸಮುದ್ರದ ಬೇರೆ. ಬಟ್ ಫಸ್ಟ್ ಪವರ್ ಪ್ಲಾಂಟ್ ಇದೇನೆ. ಹಾಂ, ಕೋಲಾರ ಗೋಲ್ಡ್ ಮೈನ್ಗೆ ಎಲ್ಲಿಯ ಕೋಲಾರ ಬ್ರೋ, ಎಲ್ಲಿಯ ಸಿಂಸಾಪುರ ಅಯ್ಯೋ ಇದೆ. ಬಟ್ ಆದರೆ ಗೋಲ್ಡ್ ಮೈನಿಂಗ್ ಸ್ಟಾಪ್ ಆಗಿದೆಯಲ್ಲ ಅಲ್ಲಿ. ಅದ್ಭುತವಾಗಿದೆ ಬ್ರೋ. ಅಲ್ಲಿ ನೋಡಿ ಬ್ರೋ, ಆ ಕಡೆ ತೋರಿಸಿ ಬ್ರೋ. ಇಲ್ಲಿ ನೋಡು ನೋಡೋಣ ಗೈಸ್. ನಾನು ಫೇಸ್ಬುಕ್ಕಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಒಂದು ಸೈಡು. 2014 ಸಮಥಿಂಗ್ ಅನ್ಸುತ್ತಲ್ಲಣ್ಣ. ನಾವು ಲಾಸ್ಟ್ ಟೈಮು ಅವಾಗ ಅಲೋ ಇತ್ತು ಆ ಕಡೆ, ಗಾಣಾಲ್ ಫಾಲ್ಸ್ ಅಂತ. ಆ ಕಡೆ ಹೋಗಿ ವಿಡಿಯೋ ಹಾಕಿದ್ದೀನಿ, ಅದು ನೋಡಿ. ದೆನ್ ಬಟ್ ಅದು ಆ ಬ್ಯಾಕ್ ಸೈಡ್, ಈ ಕಡೆ ಸೈಡ್ ಬಂದಿದ್ದೀವಿ. ಬಟ್ ಈಗ ಅದು ಗಾಣಾಲ್ ಫಾಲ್ಸ್ಗೆ ಅಲೋ ಇಲ್ಲ, ಯಾರನ್ನೂ ಬಿಡಲ್ಲ. ಅಲೋ ಬ್ರಾ, ಇವಾಗೆಲ್ಲ ಇದು ಮಾಡ್ಬಿಟ್ಟಿದ್ದಾರೆ ಬೆಂಕಿ. ನೋಡು ಬ್ರೋ, ಮೊನ್ನೆ ಸ್ನೇಹಿತರೆ ಅದ್ಭುತವಾದ ಒಂದು ವ್ಯೂ ಇದೆ. ನಾವು ಹಾಗೆ ಗಾಡೀಲಿ ಬರಬೇಕಾದ್ರೆ ನಾವು ಫಾಲ್ಸ್ ತೋರಿಸಿದ್ವಲ್ಲ, ಅಲ್ಲಿಂದ ಮುಂದೆ ಬಂದರೆ ಒಂದು ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಬಟ್ ಅದಾದ ಮುಂದಕ್ಕೆ ಆ ನೀರನ್ನ ತಡೆದು ಬಿಟ್ಟಿದ್ದಾರೆ. ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ವಿಡಿಯೋದಲ್ಲಿ, ಅದ್ಭುತವಾಗಿ ಬರ್ತಾಯಿದೆ ಜರಿ. ಸೂಪರಾಗಿದೆ ವ್ಯೂ ಮಾತ್ರ. ನಾವು ಒಳ್ಳೆ ಟೈಮಲ್ಲೇ ಬಂದಿದ್ದೀವಿ ಮಾತ್ರ, ಅದ್ಭುತವಾಗಿದೆ. ಇನ್ನೂ ಕೆಳಗಡೆ ಹೋಗ್ತೀವಿ, ತೋರಿಸ್ತೀನಿ. ವ್ಯೂ ಮಾತ್ರ ಅಷ್ಟೇ ಅಲ್ಲ ಬ್ರೋ, ಸಕ್ಕತ್ತಾಗಿದೆ ವ್ಯೂ ಮಾತ್ರ, ಬೆಂಕಿ. ಸ್ನೇಹಿತರೆ ಅಲ್ಲಿಂದ ಮುಂದೆ ಬಂದರೆ ಈ ಥರ ವ್ಯೂ ಸಿಕ್ತು. ಎಷ್ಟು ಅದ್ಭುತವಾಗಿದೆ ಅಂದರೆ ಮಸ್ತಾಗಿದೆ ಮಾತ್ರ. ನಾವು ಎಲ್ಲೇ ಹುಟ್ಟಿದ್ರು ಈ ಕನ್ನಡ ನಾಡಿದೆಯಲ್ಲ ಏನು ಬ್ರೋ, ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು, ಸುಂದರ ನಾಡಿದು ಕಲೆಗಳ ಬಿಡಿದು ಗಂಧದ ನಾಡಿದು. ಅಲೋ ಬ್ರೋ, ಹೆಸರು ತಕ್ಕನಾಗೆ, ಹಾಡಲ್ಲಿರೋ ತಕ್ಕನಾಗೆ ಎಷ್ಟು ಅದ್ಭುತವಾಗಿದೆ ವ್ಯೂ ಅಂದರೆ ಮಾತ್ರ ಬೆಂಕಿ. ಆದರೂ ನಾವು ನಿಂತಿರೋ ಪ್ರಪಾತ ನೋಡಿದ್ರೆ ಮಾತ್ರ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಅವನು ಮುಂದಕ್ಕೆ ಅವಾಗ ಎಲ್ಲ ಎತ್ತದ ಬಾಬ್ರ ಎಲ್ಲ ನೋಡೋದು ನಮ್ಮ ಗಾಡಿನೇ ಕೈಗೆ ಹಿಡ್ಕಾಯ್ತಲ್ಲ ಜಾಸ್ತಿ ಕಾಣಿಸ್ತಾ ಇದೆಯಲ್ಲ. ಏಷ್ಯಾದ ಮೊಟ್ಟ ಮೊದಲ ಪವರ್ ಪ್ರಾಜೆಕ್ಟು ಶಿಂಷಾಪುರದಲ್ಲಿ ಸ್ಟಾರ್ಟ್ ಆಗಿದ್ದು. ಇದೇ ಜಾಗಕ್ಕೆ ಬಂದಿದ್ದೀವಿ, ರೀಚ್ ಆಗಿದ್ದೀವಿ. ಈಗ ಎಲ್ಲ ಇಳಿದ್ವಿ. ಎಷ್ಟು ಅವಾಗಿನ ಕಾಲದ ಬಿಲ್ಡಿಂಗ್ ನೋಡಿ. ಅಲ್ಲ ಬ್ರೋ, ಇಲ್ಲಿ ಆಗಿನ ಕಾಲದಲ್ಲಿ ಇಲ್ಲಿವರೆಗೂ ಬಂದು ಮಾಡೋರಲ್ಲ, ಅದಕ್ಕೆ ಹೆಮ್ಮೆ ಪಡಬೇಕು. ನಮ್ಮ ಮೈಸೂರು ಸಂಸ್ಥಾನ ಎಷ್ಟೋ ಮೊದಲುಗಳಿಗೆ ನಮ್ಮ ಪರಮಾಣ ಹೇಳ್ತಾರೆ ಗೊತ್ತಾ. ಎಲ್ಲ ನೋಡಿದ್ರು ಪಕ್ಕದಲ್ಲಿ. ಸ್ನೇಹಿತರೆ ಇದು ನೋಡಿ ದೇವಸ್ಥಾನಕ್ಕೆ ಹೋಗೋ ದಾರಿ. ಹೋಗಿ ಬ್ರೋ, ನೀವು ಹೋಗಿ. ಅಂದರೆ ತುಂಬ ಕೇರ್ಫುಲ್ಲಾಗಿ ಹೋಗ್ಬೇಕು. ನೋಡಿ ಒಂದೊಂದು ಮುರಿದಾಗಿದೆ, ಬಟ್ ವರ್ತು ಬ್ಯೂಟಿ ಅಂತಾರಲ್ಲ. ಆಗಿನ ಕಾಲದಲ್ಲಿ ರಾಜರು ಇಲ್ಲಿ ಬಂದು ಏಷ್ಯಾದ ಮೊಟ್ಟ ಮೊದಲ ಪವರ್ ಪ್ರಾಜೆಕ್ಟ್ ಮಾಡಿದಾರಲ್ಲ, ಅದಕ್ಕೆ ಮೆಚ್ಚಬೇಕು ಬ್ರೋ, ಅಲ್ವಾ. ಬಟ್ ಈಗ ನಮ್ಗೆ ಈ ಥರ ಅನಿಸ್ತಾ ಇದೆ ಅಂದರೆ ಆಗಿನ ಕಾಲದಲ್ಲಿ ಏನೋ ಇತ್ತು ಅನಿಸುತ್ತೆ ಬ್ರೋ. ಇದು ಸಿಮೆಂಟ್ ಎಲ್ಲ ಪಿಲ್ಲರ್ ಎಲ್ಲ ಹಾಕವ್ರಲ್ಲ, ಇಲ್ಲಿ ನೋಡಿ. ಈಗ ಏನಾಗಿದೆ ಗೊತ್ತಿಲ್ಲ, ಅದು ಯಾರಿಗಾರು ಗೊತ್ತಿದ್ರೆ ಈ ಊರಿನವರು ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ಜೀವನದಲ್ಲಿ ಏನು ಮಾಡ್ಬೇಕು ಬ್ರೋ, ಈಗ ಟ್ರೆಂಡಿಂಗಲ್ಲಿದೆ ಜಾಲಿ.
ಏನು ಹೇಳಿ ಜಾಲಿ ಮಾತ್ರ ಮಸ್ತ್ ವರ್ತಿದೆ ಬ್ರೋ ಈ ಪ್ಲೇಸು ಎಲ್ಲ ವರ್ತಿದೆ. ಅದ್ಭುತವಾಗಿದೆ, ಒಳ್ಳೆ ವೈಬ್ ಕೊಡ್ತಾ ಇದೆ ಮಾತ್ರ. ಏನ್ ಬ್ರೋ ಜಾಲಿ ಎಲ್ಲ ಖಾಲಿ ಖಾಲಿ ಖಾಲಿ. ಸ್ನೇಹಿತರೆ ನಿಮ್ಗೆ ಒಂದು ಮಂಕಿ ಕಾಣಿಸ್ತಾ ಇದೆ, ಅದು ಬರೀ ಫೇಸ್ ಮಾತ್ರ ಬ್ಲ್ಯಾಕ್, ರೇರ್ ಪೀಸಸ್ಸು. ಇಲ್ಲಿ ನಮ್ಮ ಕಾಡ ಎಲ್ಲೂ ನೋಡೋಕೆ ಸಿಗಲ್ಲ, ಕಾಣಿಸ್ತಾ ಇದೆ ಅನ್ಕೋತೀನಿ ವಿಡಿಯೋದಲ್ಲಿ ನೋಡಿ. ನಾರ್ಮಲ್ ಕೋತಿ ಅಲ್ಲ, ಇದು ಒಂದು ವಿಭಿನ್ನವಾದ ಜಾತಿ. ಇದ್ರ ಹೆಸರು ಏನೋ ಕರೀತಾರೆ ಬ್ರೋ, ಗೊತ್ತಿಲ್ಲ ನನಗೆ. ಒಂಟಿ ದಾರಿಯಲ್ಲಿ ಸಂತೆ ಬೀದಿಯಲ್ಲಿ ಹೋಗಾರೆ ಬ್ರೋ ಯಾರು, ಅಲ್ಲಿ ಗಾಡಿ ಬೇರೆ ನಿಲ್ಸಿದ್ರಲ್ಲ. ಆದರೂ ಜೀವ ಜಲ್ ಅಂತದೆ, ಬಾಡಿ ಜುಮ್ ಅಂತದೆ ಅನ್ನಂಗೆ ಆಯ್ತೈತೆ ನಮ್ಗಂತಿಲ್ಲಿ. ಅಂದರೆ ಒಬ್ರಿಬ್ರು ಬರೋಕ್ಕೆ ಸಾಹಸ ಅಂತೂ ಆಗಲ್ಲ ಏನು ಬ್ರೋ. ನಾವಲ್ಲಿ ಕೇಳಿದ್ಕೆ ಇದ್ದಾರೆ ಅಂತ ಅಂದಿದ್ಕೆ ನಮ್ಗೊಂದು ಧೈರ್ಯ. ಇಲ್ಲೆಲ್ಲ ನೋಡಿದ್ರೆ ಆನೆಗಿನೇ ಹೋಗಿರೋ ಥರ ಫೀಲು ನೋಡಿ ಅಲ್ಲ ಬ್ರೋ. ಹ್ಞೂ ಬ್ರೋ ಭಯ ಇದೆ ಅದೇ. ಅಲ್ಲಿ ಬೇರೆ ನಮ್ಮ ಸಂತು ಸುಮ್ಮನಿರ್ದೇನೆ ಏನನ್ಬಿಟ್ಟ, ಆನೆ ಬೇರೆ ಹೋಗಿದೆ ಗುರು ಅಂದ್ಬಿಟ್ಟ. ಲವ್ ಇದೇನಾ ಹೆಂಗೋ ದೇವಸ್ಥಾನ ಮಗ? ಲವ್ ನಿಜ ಹೇಳು. ಎಂತೂ ಸ್ನೇಹಿತರೆ ಭಯ ಆಗ್ಬಿಟ್ಟಿತ್ತು, ಎಲ್ಲಿ ಗಂಟ ಬಂದ್ವಪ್ಪ, ಎಲ್ಲಿ 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 ಅಂತ ಎಲ್ಲ ತಪ್ಪಿಸ್ಕೊಬಿಟ್ಟಿದ್ವ ಏನು ಅಂತ. ಅಂತೂ ಇಂತೂ ಬಂದ್ವಿ. ಇದೆ ದೇವಸ್ಥಾನಕ್ಕೆ ಹೋಗೋ ದಾರಿ. ಹಾಂ ಚಪ್ಪಲಿ ಇಲ್ಲೇ ಹೊರಟೋಗೋಣ ಬ್ರೋ, ನಾವೇ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಹಂಗೆ. ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ, ದಯವಿಟ್ಟು ಚಪ್ಪಲಿ ಕೂಡ ಬೇಡಿ ಏನೋ ಬರೆದಿದ್ರಲ್ಲಿ. ನನಗಂತೂ ಒಂದು ಸೆಕೆಂಡು ಜೀವ ಬಾಯಿಗೆ ಬಂದಂಗೆ ಆಯಿತು, ಇದೇನೋ ತಪ್ಪು ಕಿಪ್ಪಿಸ್ಕೊಟ್ವೇನೋ ಅಂತ. ಯಾವ್ಯಾವ ದೇವರು ಇದು ಗೊತ್ತಿದ್ರೆ ಇದೊಂದು ಹನುಮಂತಪ್ಪ ಗೊತ್ತು. ಓ ಹ್ಞೂ ಬ್ರೋ, ಕರಿಯಣ್ಣ ಕೆಂಚಣ್ಣ, ಅದೊಂದು ತ್ರಿಶೂಲ. ಇಲ್ಲ ಅವರು ಅಮ್ಮ ನೋಡಿ ಕೊಡಮ್ಮ. ಬ್ರೋ ಮಸ್ತಿದೆ ಬ್ರೋ ಮಾತ್ರ. ಈ ಸಿಚುವೇಶನ್ ತಕ್ಕನಾಗ ಒಂದು ಯಾವ್ದಾರ ಸಾಂಗ್ ಇದ್ರೆ ಹೇಳಿ ಬ್ರೋ. ಗಾಯ್ಸ್ ಅಲ್ಲಿಂದ ಬಂದಿತ್ತು ಈ ತಾಯಿ ನೋಡೋಕ್ಕೇನೆ. ಸುಮಾರು ದಿನ ಕನಸು, ನಾನು ಹೋಗಿರಲಿಲ್ಲ, ಬಂದಿರೋಕ್ಕಾಗಿರಲಿಲ್ಲ. ಈ ತಾಯಿ ಇವತ್ತು ಕರ್ಸ್ಕೊಂಡಿದ್ದಾಳೆ. ಅದರ ಮುಖಾಂತರ ನಿಮಗೂ ತೋರಿಸೋ ಪ್ರಯತ್ನ ಇದಾಗಿರುತ್ತೆ. ಸುತ್ತಮುತ್ತ ಮಾತ್ರ ಆನೆ ತುಂಬ ತಿರುಗಾಟ ಜಾಸ್ತಿ ಇದೆ. ಬಟ್ ಒಬ್ಬರೇ ಅಂತ ಇಲ್ಲಿ ಗೈಸ್ ಅಲ್ಲಿಂದ ಕರ್ಕೊಬಂದಿರೋದು ಏನು ವ್ಯೂ ಅಂದರೆ ಈ ವ್ಯೂ ತೋರ್ಸಕ್ಕೆ ನಿಮಗೆ. ಬ್ಯೂಟಿ ಹೆಂಗೆ ಬೀಳ್ತಾ ಇದೆ ನೋಡಿ ಬ್ರೋ. ಇನ್ನೂ ನೀರು ಬಂದಾಗ ಬಂದರೆ ಇನ್ನೂ ಮಸ್ತಾಗಿರುತ್ತೆ ಅಲ್ಲ ಬ್ರೋ. ಸ್ನೇಹಿತರೆ ಅದ್ಭುತ ವ್ಯೂ, ತಂಪಾದ ವಾತಾವರಣ. ಇನ್ನೊಂದು 4 ಹನಿ ಹಾಕ್ಬಿಟ್ರೆ ಅಂತೂ ಈ ರೈಡು ಅವನಜ್ಜಿ ಜಾಲಿ. ರಿಸರ್ವ್ ಫಾರೆಸ್ಟ್ ಎಕ್ಸಿಟ್ ಆಗ್ತಾ ಇದ್ದೀನಿ.
ಹಾಯ್ ಸ್ನೇಹಿತರೆ, ಈ ರೈಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಹೊಸ ವೀಡಿಯೋಗಳಿಗೆ ನನ್ನ ಸಪೋರ್ಟ್ ಮಾಡಿ. ಮತ್ತು ಇನ್ನೂ ಯಾವ ಥರ ನಿಮಗೆ ಹೊಸ ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಪೇಜ್ನ ಲೈಕ್ ಮಾಡಿ.